ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನಾ ಕುಬ್ ಸರ್. ನೀವು ನೋಡ್ತಾ ಇದ್ದೀರಾ ನಯನಾ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬೆಳಗ್ಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಟಿಫನ್ ವಿಡಿಯೋ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಬೆಳಗ್ಗೆ ಬೇಗ ಎದ್ದು ಟಿಫನನ್ನು ಮುಗಿಸ್ಕೊಂಡು ಬ್ಯಾಗನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಯಾವ ಕಡೆ ಹೊರಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಹೋಗಿ ನಾವೇನೇನು ಮಾಡಿದ್ವಿ ಅನ್ನೋದನ್ನು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನು ನಮ್ಮ ನಡೆ ಹರಿಹರದ ಕಡೆ. ಹರಿಹರಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ದಿನಗಳ ನಂತರ ನಾವು ಹೊಳೆ ಸ್ನಾನಕ್ಕೆ ಹೋಗಿರಲಿಲ್ಲ ಅಂತ ಹೋದ್ವಿ. ಅಲ್ಲಿರೋ ಒಂದು ಹೋಟೆಲಲ್ಲಿ ಬೇಕಾದನ್ನೆಲ್ಲ ತೊಗೊಂಡು ಹೊಳೆನ ರೀಚ್ ಆದ್ವಿ. ಇನ್ನು ರೀಚ್ ಆದಮೇಲೆ ನಾವು ಕುತ್ಕೊಳ್ಳೋ ಪ್ಲೇಸ್ನ ಡಿಸೈಡ್ ಮಾಡಿ ಅಲ್ಲಿ ಒಂದು ಶಾರ್ಟ್ ವಿಡಿಯೋನ ಮುಗಿಸಿದೆ. ಇನ್ನು ಹೊಳೆಯಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ನನ್ನ ಮಗಳು, ನನ್ನ ಸಿಸ್ಟರ್ಸು ಫುಲ್ ಖುಷಿ, ಹ್ಯಾಪಿ. ನಮ್ಮ ಬ್ರದರ್ ಕೂಡ ಫುಲ್ ಖುಷಿಯಾಗಿದ್ದರು. ನೀವು ನೋಡ್ತಿರ್ಬೋದು ಚಿಪ್ಸ್ ಪ್ಯಾಕೆಟ್ನ ಕೈಯಲ್ಲೇ ಇಟ್ಕೊಂಡಿದ್ದಾಳೆ. ಫುಲ್ ಎಂಜಾಯ್ ಕೂಡ ಮಾಡಿದ್ವಿ. ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಹೊಳೆ ಸ್ನಾನ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಬ್ಬರು ಪೂಜೆ ಮಾಡಿದರು ಅಂತ ವಿಡಿಯೋ ಕೂಡ ಕೊಟ್ಟರು. ಅದರಲ್ಲೇ ಫನ್ ವಿಡಿಯೋ ಕೂಡ ಮಾಡಿದೆ. ಕಲ್ಲ ಮೇಲೆ ಕಲ್ಲು ಜೋಡಿಸಿ ಒಂದು ಸಣ್ಣ ವಿಡಿಯೋನು ಕೂಡ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಲಾಟ್ ಆಫ್ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಒಂದು ಸಲ ಒಳಗೆ ಭೇಟಿ ನೀಡಿ ಎಂಜಾಯ್ ಮಾಡಿ. ಈ ಬೇಸಿಗೆಯಲ್ಲಿ ಹೊಳೆ ಸ್ನಾನ ಅಂದರೆ ಇನ್ನೂ ಸೂಪರಾಗಿರುತ್ತೆ. ಒಂದು ಚಿಕ್ಕ ಚಿಕ್ಕ ಕ್ಷಣಗಳನ್ನು ಎಷ್ಟು ಖುಷಿಯಾಗಿ ಕಳಿಬೇಕು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಕೊಡ್ತು. ಆಟ ಆಡ್ತಿದ್ರಿಂದ ನನ್ನ ಮಗಳು ಫೋಟೋಕ್ಕೆ ಒಲ್ಲೆ ಅಂದರೂ ಕೂಡ ಅವಳು ಅಳ್ತಿದ್ರು ಒಂದು ಫೋಟೋ ಪಿಕ್ ಮಾಡ್ಕೊಂಡ್ವಿ. ಇನ್ನು ಒಂದು ಹೊಳೆ ಸ್ನಾನಕ್ಕೆ ಹೋಗಿದ್ದೀವಪ್ಪ ಅಂತಂದರೆ ಪೂಜೆ ಕೂಡ ಮಾಡಬೇಕಾಗುತ್ತೆ. ಹೋಳಿ ಗಂಗಮ್ಮನಿಗೆ ಮೊಸರನ್ನ ಕೂಡ ಅರ್ಪಣೆ ಮಾಡಲಾಯಿತು. ಹೋಳಿ ಗಂಗಮ್ಮನ ಇಟ್ಬಿಟ್ಟು ನಾವು ಪೂಜೆ ಕೂಡ ಮಾಡಿ ಎಲ್ಲರೂ ಆ ತಾಯಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾದ್ವಿ. ಬಹಳ ಜನ ಪೂಜೆಗಳನ್ನು ಮಾಡ್ತಾಯಿದ್ರು. ಕೆಲವೊಬ್ಬರು ಈಶ್ವರನ ಮೂರ್ತಿ ಮಾಡಿ ಪೂಜೆ ಮಾಡಿದರೆ, ಕೆಲವೊಬ್ಬರು ಮರಳಿನಲ್ಲಿ ಈಶ್ವರನ ಮಾಡಿ ಪೂಜೆ ಮಾಡ್ತಾಯಿದ್ರು. ತುಂಬಾ ಖುಷಿಯಾಯಿತು. ದೇವಿಗೆ ಏನೇನೆಲ್ಲ ಅರ್ಪಣೆ ಮಾಡಬೇಕು ಉಡಿ ಎಲ್ಲ ಅರ್ಪಣೆಯನ್ನು ಮಾಡಿ ತುಂಬಾ ಖುಷಿಯಾಯಿತು. ನಾವು ದಾರಿಯಲ್ಲಿ ಕವಲೆತ್ತು ಮಾರ್ಗ ದುರ್ಗಮ್ಮನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಒಂದು ತೋಟದ ಹತ್ರ ಹೋಗಿಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ವಿ. ಹೊಳೆಯಲ್ಲಿ ಯಾಕೆ ಊಟ ಮಾಡಲಿಲ್ಲ ಅನ್ನೋದೊಂದು ರೀಸನ್ ಅಂದರೆ ತುಂಬ ಬಿಸಿಲಿತ್ತು. ಮಕ್ಕಳಿರೋದ್ರಿಂದ ಒಂದು ತೋಟಕ್ಕೆ ನೆರಳಲ್ಲಿ ಹೋಗಿ ಊಟನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಸುಸ್ತಾಗಿದ್ದರಿಂದ ಬೇಗನೆ ಊಟ ಮುಗಿಸ್ಕೊಂಡು ಇನ್ನು ರಿಟರ್ನ್ ಮತ್ತೆ ಮನೆಗೆ ಬಂದ್ವಿ. ಅಲ್ಲಿ ತೋಟದಲ್ಲಿರ್ತಕ್ಕಂಥ ಒಂದು ನುಗ್ಗೆ ಸೊಪ್ಪನ್ನು ಕೂಡ ನಾನು ತಗೊಂಡು ಬಂದೆ. ಇನ್ನು ನನ್ನ ಮಗಳು ಬರುವಾಗಲೇ ಮಲ್ಕೊಂಡ್ಳು. ಇವರು ಎಲ್ಲರೂ ಕೂಡ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಹೊಳೆಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಬಾಯ್ ಎವ್ರಿವನ್.